ಎಲ್ಲರೂ ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ. ರೆಡಿ 3 2 1 ಬಸ್ತವ್ರೆ ಗಣ್ಣ ಅಂತ ಏನು ಆದ್ರೂ ಖುಷಿ ಆಯ್ತು. ಏನು ಅಂತದೇನು ಗಣೇಶನ್ ಬಿಡ್ತಾರಲ್ಲ ಆ ಗಣೇಶನ್. ಕಂಗ್ರಾಚುಲೇಷನ್, ಖುಷಿ ಖುಷಿ ನೋಡಪ್ಪ, ಮಕ್ಕಳು ಹೆಂಗ್ ಕಾಣ್ತಿದೆ. ಗೈಸ್, ಡೇ 1 ಲಾಗ್ ನಂಬರ್ 2 ಗೆ ಸ್ವಾಗತ. ಏನ್ ಗೊತ್ತಾ ಮ್ಯಾಟ್ರು, ಇದು ಹೇಳದಲ್ಲ, ನೀವು ನಿನ್ನೆ ವಿಡಿಯೋ ನೋಡ್ರಿ ಗೊತ್ತಾಗಿರುತ್ತೆ. ಲಾಸ್ಟ್ ಗಂಟ ದಿಲೀಪ್ ಅವರು ಕಾರ್ ಡೆಲಿವರಿ ಇದೆ ಹುಣಸೂರಲ್ಲಿ. ನೀವು ಹಿಂಗೆ ಮೋರ್ ಅವ್ರ ಮನೆಗೆ ಬಂದಿದ್ದು, ಬಟ್ ಅವ್ರು ಫೋನ್ ಮಾಡಿದ್ರು ಕಾರ್ ಡೆಲಿವರಿ ಐತೆ ಬನ್ನಿ ಅಂತ. ಹಾಗಾಗಿ ಅದೇ ಇಂಚೂರು ಅಣ್ಣ, ನಮ್ ಚಿಕ್ಕಮ್ಮನ ಮಗ, ನಮ್ಮ ಸೋದರತೆ ಮಗಂದು ದಿಲೀಪ್ ಅಣ್ಣ ಅಂಜಲಿ ಅಂದ್ರೆ ಗೊತ್ತಾಗಿರುತ್ತೆ ನಿಮ್ಗೆ. ಅವ್ರದ್ದು ಕೂಡ ಮಾರುತಿ ಸುಜುಕಿ ಕಂಪ್ನಿಲಿ ನೆಕ್ಸಾ ಕಂಪ್ನಿ ಕಾರ್ ಡೆಲಿವರಿ ಇದೆ. ಬನ್ನಿ ಕಾರ್ ಡೆಲಿವರಿಗೆ ಹೋಗೋಣ. ಈಗ ಹೋಯ್ತಾ ಇಲ್ಲಿ ಹುಣಸೂರಲ್ಲಿದ್ದೀವಿ. ಈಗ ಡೈರೆಕ್ಟ್ ಅಲ್ಲಿಗೇನೆ ಅವ್ರದ್ದು ಕೂಡ ಕಾರು ಅವರು ಬುಕ್ ಮಾಡಿ ಹೆಚ್ಚು ಕಮ್ಮಿ 1.5 ತಿಂಗಳಾಯ್ತು. ನಮ್ಗಿಂತ ಫಸ್ಟ್ ಬರುತ್ತೆ ಅನ್ಕೊಂಡಿದ್ದು, ಬಟ್ 1.5 ತಿಂಗಳು ಆಗಿಲ್ಲ, ಆಯ್ತು 1 ತಿಂಗಳಾಯ್ತು. ಅವ್ರು ನಮ್ದಕ್ಕಿಂತ ಮುಂಚೆಗೆ ಬರುತ್ತೆ ಅಂತ ಅವನು ಅದೇ ಸುಜುಕಿ ಕಂಪ್ನಿ ನೆಕ್ಸಾ ಕಂಪ್ನಿಲಿ ಬುಕ್ ಮಾಡಿದ್ದ. ಯಾವ ಕಾರು ಯಾವ ಕಲರ್ ಅಂತ ಗೊತ್ತಾಗೈತೆ, ಯಾವ ಕಲರ್ ಅಂತ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಬನ್ನಿ ಅಲ್ಲಿಗೆ ಹೋಗೋಣ. ಈಗ ಅಲ್ಲಿ ಯಾರ್ಯಾರು ಬಂದವ್ರು ಗೊತ್ತಾ? ಮೋಹನ, ಅಲ್ಲಿ ಹೋಗ್ಬಿಟ್ಟು ನೋಡಿ. ಗೈಸ್, ಅಲ್ಲಿ ಯಾರ್ಯಾರು ಬಂದವ್ರು ಗೊತ್ತಾ? ಮೋಹನ, ದಿಲೀಪು, ನಮ್ಮ ಪುಟ್ಟಮ್ಮ ಬಂದದೆ, ಚಿಕ್ಕಪ್ಪ ಬಂದವ್ರೆ, ಮತ್ತೆ ಪ್ರಕಾಶ ಅವರು ಬರ್ಬೋದು. ಬನ್ನಿ ಹೋಗೋಣ ಅಲ್ಲಿಗೆ. ಯಾರ್ಯಾರು ಬಂದಾರೆ ಅಂತ ನಮಗೂ ಗೊತ್ತಿಲ್ಲ. ಇಷ್ಟು ಜನ ಬಂದಿದ್ದು ನನ್ನ ಪ್ರಕಾರ ನಿಮ್ಮ ಮಾಮೂಲಿ ದಿಲೀಪ್ ಅವ್ರ ಮನೆ ಫ್ಯಾಮಿಲಿ. ನಮ್ಮ ಬಾವಂಗ್ ಫೋನ್ ಮಾಡು. ಗೈಸ್ ನೋಡಿ, ಶೋರೂಮ್ ಹತ್ರ ಬಂದು ಎಲ್ಲ ಅಲ್ಲೇ ನಿಂತವ್ರೆ ನೋಡಿ. ನಮ್ ಚಿಕ್ಕಪ್ಪ ಕಾಣ್ತವ್ರೆ ಅಲ್ಲಿ, ರವಿ ಚಿಕ್ಕಪ್ಪ ಕಾಣ್ತವ್ರೆ ನೋಡಿ. ಅದೇ ರವಿ ಚಿಕ್ಕಪ್ಪ ಪಕ್ಕದಲ್ಲಿ ಯಾರು ನಿಂತವ್ರೆ, ಗೊತ್ತಿಲ್ಲ ಯಾರು ಅಂತ. ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀವಿ. ನಮ್ಮ ಸಾಹೇಬ್ರನ್ನ ಯಾಕೋ ಗೊಬ್ಬರ ಮಡಿ ಕಟ್ಟಿದ್ರು, ಗೊಬ್ಬರ ಚೇಂಜ್ ಮಾಡಿತ್ತು. ಮೇಡಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಸಾಹೇಬ್ರು ಕಯ್ಯ ಕುಯ್ಯ ಅಂತವ್ರೆ. ಬರೀ ಒಯ್ದಾನೆ, ಈಗಲೇ ಸುಸ್ತಾಯ್ತು ಎಲ್ಲ ತಗೋ. ಬೈಕ ಬಡಿ ಗ್ಯಾರಂಟಿ. ಏನ್ ಮಾಡ್ತೀರಾ? ಬೈಕತ್ತಾರೆ ಪಕ್ಕ. ಗೈಸ್, ಇದೇ ಶೋರೂಮು. ಗೈಸ್, ಕಾರ್ ಸಾವ್ಕಾರ ಇಲ್ಲೇ ಅವ್ರ ನೋಡಿ. ಅವರು ಕೂಡ ಫೋಟೋ ಶೂಟ್ ಎಲ್ಲ ಮಾಡಿಸ್ತವ್ರೆ. ಕಂಗ್ರಾಚುಲೇಷನ್ ಬ್ರೋ, ಬಾಮೈದ ಬ್ರೋ ಅಂತವನೆ. ನೋಡಿ ಗೈಸ್, ಕಾರ್ ತಕರೋ ಸಾವ್ಕಾರರು ಬಾಮೈದವರು ನೋಡಿ ಗೈಸ್. ಇದೇ ಕಾರು ರೆಡಿಯಾಗಿದೆ. ಹಾ, ಇಲ್ಲಿದೆ ನೋಡಿ ಫ್ಯಾಮಿಲಿ. ಹಾಯ್ ಅಂಜುಮಾ, ಕಂಗ್ರಾಚುಲೇಷನ್, ಖುಷಿ ಖುಷಿ ನೋಡಪ್ಪ, ಮಕ್ಕಳು ಹೆಂಗ್ ಕಾಣ್ತಿದೆ. ಹಾಯ್ ಸಿಸ್ಟರ್. ಹಾಯ್, ಖುಷಿ ಖುಷಿ. ಇವರೇ ನಮ್ಮ ಅತ್ತೆ, ಇವ್ರದೇ ಇವಾಗ ಕಾರ್ ಓನರ್, ಇವರೇ. ಹಾಯ್ ಡಾರ್ಲಿಂಗ್, ನಿಮ್ ಕಾರ್ ಓನರ್ ಆಯ್ತು, ಬಂದಾಯ್ತು ಅಲ್ಲ ಅದು. ಕೇಕ್ ಕುಯ್ಸಾಯ್ತಾ? ಹಾ, ನಮ್ ಕಾರ್ ಓನರು. ಫಸ್ಟ್ ಓನರ್ ನೀವು. ಬಿಡು, ನಾನು ಈಗ ಓಪನಿಂಗ್ ಸೆರೆಮನಿ ನಡೀತದೆ. ಬನ್ನಿ ಈಗ ಟೈಲರ್ ನಡ್ಕೊಬರ್ತಾರೆ, ನೋಡ್ಕೊಳ್ಳಿ. ಕಾರ್ ಓಪನ್ ಮಾಡೋಕ್ಕೆ ದಿಲೀಪ್ ಅವರು ರೆಡಿಯಾಗಿದ್ದಾರೆ. ಎಲ್ಲರೂ ನೋಡೋಕ್ಕೆ ರೆಡಿಯಾಗಿದ್ದಾರೆ. ಬನ್ನಿ, ಕಾರ್ ರಿವೀಲ್ ಈಗಲೇ ಮಾಡ್ಬಿಡ್ತೀನಿ ಪಟ್ಟಂತ, ನೋಡ್ಕೊಬಿಡಿ. ರೆಡಿ. ಓ, ನಗಾಡ ನೋಡಿ ಗೈಸ್, ಇದೇ ಕಾರು. ಅವನದು ಕನಸಿನ ಕಾರು. ಒಂದೇ ದಪ್ಪ ಎಳ್ಸೋದು, ಇನ್ನೊಂದಪ್ಪ ಎಳಿಬೇಕು ಅನ್ಕೋತೀನಿ ಅವರು.
ನೀವು ಕಾರ್ ಎಳಿಬೇಕು ಅಲ್ಲೂ ಇದ್ರಲ್ಲ ನೀವು ಸೀನ್ ಎಳಿಬೇಕ್ರೆ ನೋಡ್ಕೊಳ್ಳಿ. ನಾಚಿಕೆ ಬೇಡ ನಾ ಇವನಿ ಮತ್ತೆ ನಮಸ್ತೆ ನಾವು ಅಂದ್ರೆ ಬಮೈದಾ ಒನ್ ಸೆಕೆಂಡ್ ಕಂಗ್ರಾಚುಲೇಷನ್. ಫ್ಯಾಮಿಲಿಗೆ 3ನೇ ಹೊಸ ಕಾರು. ವೇಟಿಂಗ್ ಅದು ವೇಟಿಂಗ್ ಗೊತ್ತಾದಷ್ಟೇ ಅಲ್ಲೇ ಗೊತ್ತಾಗೋಗಿರ್ತದೆ. ಟೊಯೋಟಾದಲ್ಲ ಮಹೀಂದ್ರ ಅವರೇ ಇಲ್ಲ. ನಾಚಿಕೆ ಬೇಡ, ಯಾಕೆ ನಾಚಿಕೆ? ಹಾಯ್, ಏನೂ ಇಲ್ಲ, ಸಮಾಚಾರ ಎಲ್ಲ ಹೇಳ್ಬೇಕು. ಗೈಸ್ ಏನು ಗೊತ್ತಾ ಮ್ಯಾಟ್ರು, ಈಗ ಫ್ಯಾಮಿಲಿ ಒಂದಿಗೆ ಇನ್ನೊಂದೊಮ್ಮೆ ಅದೇನೋ ಸ್ಕ್ರೀನ್ ಎಳಿಸುವ ಕಾರ್ಯಕ್ರಮ, ಅದನ್ನ ನಾನು ಅರೇಂಜ್ ಮಾಡ್ತಿರೋದು. ಅದನ್ನ ಕೇಳಕ್ಕೆ ಹೆದರ್ಕೋತಾ ಇದ್ದ. ಅಲ್ಲ ಬನ್ನಿ ಈಗ ಮತ್ತೊಮ್ಮೆ ಸ್ಕ್ರೀನ್ ಎಳ್ಸಮ್ಮ, ಇವ್ರನ್ನ ಮಿಂಚಿಸಮ್ಮ. ಹಿಂಗೆ ಅನ್ಬೇಕು ಹಂಗೆ. ಬಿಡಿ ಸರ್, ರೆಡಿನಾ? ಕೌಂಟ್ ನಾನೇ ಕೊಡ್ತೀನಿ. ರೆಡಿ ಬರೋ, ಒಂಚೂರು ಹಿಂದೆ ಕೈ, ಒಂಚೂರು ಹಿಂದೆ ಬಿಡಿ. ರೆಡಿ 3, 2, 1 ಗೋ. ಸೂಪರ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಫ್ಯಾಮಿಲಿಗೆ 3ನೇ ಕಾರು, ಹೊಸ ಕಾರು. ಅವರು ಏನೇನೋ ಶೂಟಿಂಗ್ ಮಾಡ್ತಾವ್ರೆ, ಮಾಡಿಸ್ಕೊಳ್ಳಿ. ನಿಮಗೆ ಸೀಕ್ರೆಟಾಗಿ ಇವತ್ತು ನಮ್ಮ ದಿಲೀಪ್ ಮಗಳನ್ನ ರಿವೀಲ್ ಮಾಡ್ತೀನಿ. ಮನೆ ಬೇಡವಾ? ನೋಡಿ ಬಾಯ್ಸ್, ಎಲ್ಲ ಬರೀ ಬೇಡ ಅನ್ನೋದ್ಯಾ ಮಾವ? ತೋರಿಸ್ಬಾರ್ದ ನಿನ್ನೆಲ್ಲ ಮೊಮ್ಮಗಳನ್ನ ತೋರಿಸ್ಕಲ್ಲ ಅಂತ. ಬಟ್ ದಿಲೀಪ್ ಅವರು ರಿವೀಲ್ ಮಾಡಿಲ್ಲ. ಬೇಡ ಬಿಡಿ ಅತ್ತಿಗೆ, ಏನಾಗಲ್ವಾ? ಹಾಂ, ಏನಿಲ್ಲ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ. ಬೇಡವಾ? ಹೆಂಗ ಮಾಡು. ಅದೇ ಅವತ್ತು ಕರ್ಕೊಂಬಂದಲ್ಲ ಆ ಥರ, ಹೊಸ್ದಾಗಿ ಮೊದಲನೇ ದಿನ ಕರ್ಕೊಂಬಂದಲ್ಲ ಆ ಥರ. ಹಿಂಗೆ ಕರ್ಕೊಂಬಂದಿದ್ದು. ಮೇಗೊಂದು ಯಾಕೋ ಸರಿ ಬರ್ತಾ ಇಲ್ಲ. ಓ ಹಿಂಗೆ, ಓಕೆ ಮಾಡ್ಕೊ. ಹೊಸ ಕಾರು ಅಂತಿದ್ದು, ಹೊಸ ಕಾರು ಬಂತು. ಹಂಗೆ ಎಂತೋ ದಿಲೀಪ್ ಅವರು ಕಾರೊಳಗೆ ಕತ್ತಿದ್ದಾರೆ. ಗುರು ಹೆಂಗಿದೆ ಗುರು ಫೀಲು? ಸೂಪರ್. ಜಾಲಿ ಗುರು. ಟಾಪ್ ಎಂಡ್ ತಾನೆ? ಟಾಪ್ ಎಂಡ್ ಗೈಸ್, ಟಾಪ್ ಎಂಡು. ಸನ್ ರೂಫ್ ಮಾತ್ರ ಇಲ್ಲ. ಇದೆ ನೋಡಿ, ಫ್ಯಾಮಿಲಿಗೆ ಬಂದಿರುವಂತಹ ಹೊಸ 3ನೇ ಕಾರು. ನಂದು 2ನೇ ಕಾರು, ಪ್ರಕಾಶ್ ಬಾವರ್ದು ಮೊದಲನೇ ಕಾರು, ಇದು 3ನೇ ಕಾರು. ಏನಂದಲ್ಲ, ಏನೇನು ಗೈಸ್, ಏನಂತ ನೋಡಿ ಮೇಘ. ಅನ್ನ ತನಿಗೆ ಮಾಡಿರೋದಿದ್ನ ಯಾವ ಸೈಡ್ ಬರೋದ ನಾವು ಅಷ್ಟೇ. ನೋಡಿ ಹೋಗ್ತಾ ಇದ್ದಾರೆ ಈಗ ಅಪ್ಪ, ಅಮ್ಮ, ಮಗಳು, ಬಾಮೈದ ತಂಗಿ ಮತ್ತೆ ಸೊಸೆ.
ಆಗಿ ಈಗ ರೈಟ್ ಮಾಡ್ಕೊಂಡು ಹೋಗಿ ಸರ್. ರೈಟ್ ರೈಟ್ ತಗೋ ಈಗ. ಸ್ಲೋ ಸ್ಲೋ ಸ್ಲೋ. ಅವ್ನು ಇಲ್ಲೇ ತಗೋಬೇಕಾಯ್ತು. ಓಕೆ ಗಾಯ್ಸ್, ಅಂತಿಂತೂ ಫೈನಲಿ ಕಾರ್ ಡೆಲಿವರಿ ಆಯಿತು. ಗೈಸ್ ಫೈನಲಿ ಎಲ್ಲ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ವಿ. ಇವರು ಅಂಜಲಿ ಅವರ ಅಣ್ಣನ ತಮ್ಮ ಹೇಗಿದೆ ಫೀಲು? ಫುಲ್ ಜಾಲಿ. ಇವರು ನಿಮ್ಗೆ ಹೆಂಗಿದೆ ಫೀಲು? ಬನ್ನಿ ನಮ್ಮ ಮೇನು ಎಲ್ಲಿ ನಮ್ಮ ಅತ್ತೆ ಅಲ್ಲಿದ್ರೆ. ಹಾಂ ಫೀಲ್ ಹೆಂಗಿದೆ? ಖುಷಿ ಶಿವ ನಿಮಗೆ? ಹ್ಯಾಪಿ ಮಾ ಓನರ್ ಜಾಲಿ. ನೆಕ್ಸ್ಟ್ ಮೇಘ ಅವರೇ ಹೇಗಿದೆ ಅಮ್ಮ ನಿಂಗೆ ಫೀಲು? ಬನ್ನಿ ನಮ್ಮ ಓನರ್ ಕೇಳೋದ ನಗೋಣಮ್ಮವ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಂಥ ಕಾರ್ಗಳದ್ದು ಎಷ್ಟು ನೋಡಿದಾರ ಅಂತ. ಇಲ್ಲಿ ನೋಡ್ರ ಸೆಲ್ಫಿ ತಗೊಳ್ತೀನಿ. ಒಂದು ಸೆಲ್ಫಿ ಬಾರ ಚೇತು. ಹೊಸ ಕಾರ್ ಡೆಲಿವರಿ. ಮೋಹನ್ ಅವ್ರು ಈಗ ಬಂದ್ರು. ಎಲ್ಲಪ್ಪ ಹೋಗಿದೆ? ಕಾರ್ ಡೆಲಿವರಿನೇ ಆಯ್ತಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರ್ ಬಾಬಾಜಿ ಬನ್ನಿ ಬನ್ನಿ ಈ ಕಡೆ ಬನ್ನಿ. ಅಲ್ಲೇ ಅಲ್ಲೇ ಹೋಗಿ ನಿಮ್ಮ ಮಿಸ್ಸಸ್ ಅವ್ರು ಅಲ್ಲೇ ಅವ್ರೆ. ಸರ್ ನಮಸ್ತೆ ಸರ್. ಅಪ್ಪ ಈಗ ಪೂಜೆ ಕಾರ್ಯಕ್ರಮ ನಡೀತದೆ. ಏನೋ ಒಂದ್ ದೇವ್ರು ತಾನೆ ನಮ್ ಗಣಪತಿಯಪ್ಪ. ಓ ಅಂತಮ್ಮ ಜೋಡೆತ್ತು ಕಣೋ. ಪಾರ್ಟ್ನರ್ಸ್ ಗೈಸ್, ಇವ್ರಿಬ್ರು ಪಾರ್ಟ್ನರ್ಸ್. ಮನ ಸ್ಟೈಲ್ಗೆ ಕಾಸ್ಕಲ್ಲ ಮನ. ಇನ್ ದಿಲೀಪ್ ನೋಡು ಅಟೆನ್ಷನ್ ನೋಡಿ ದಿಲೀಪ್ ಅಟೆನ್ಷನ್. ಟೀ ಶರ್ಟ್ ಆಗಿ ವಾರ ಆಯ್ತು. ನ್ಯೂ ಸ್ಟೈಲು ಮಕ್ಷಿ ಹಾಕೊಳ್ಳೋದು. ನೆಕ್ಸ್ಟ್ ಮೋಹನ್ ಅವರು ಹೊಸ ಕಾರ್ ತಗೋತಾ ಇದ್ದಾರೆ. ಮಹೇಂದ್ರ ಅಲ್ಲ, ಅದು ಕನ್ಫರ್ಮ್ ಇಲ್ಲ. ಅವ್ನ ಮೈಂಡ್ ಯಾವಾಗ ಚೇಂಜ್ ಆಯ್ತು ಅಂತ ಗೊತ್ತಿಲ್ಲ. ಅದು ಕನ್ಫರ್ಮ್ ಇಲ್ಲ, ಯಾವಾಗ ಹೆಂಗತ್ತ ಚೇಂಜ್ ಆಯ್ತು ಗೊತ್ತಿಲ್ಲ. ಫಸ್ಟ್ ಗೈಸ್ ಏನ್ ಗೊತ್ತಾ, ನಮ್ ಇಡೀ ಫ್ಯಾಮಿಲಿಲಿ ಫಸ್ಟ್ ಧೈರ್ಯ ಮಾಡಿದ್ದು ನಮ್ಮ ಬಾವಾಜಿ. ಇವ್ರು ಮಾಡದ್ಮೇಲೆ ಎಲ್ಲರಿಗೂ ಅದೊಂದು ಹುಮ್ಮಸ್ಸು, ಕ್ರೇಜು. ನಿನ್ ಬಗ್ಗೆ ಮಾತಾಡ್ತಾ ಇದೀನಿ. ನೋಡೇ ಇಲ್ಲ ಮರಿಯ ವಾಲೆ. ಸಖತ್ತಾಗತ್ತೆ, ಅಬ್ಸರ್ವ್ ಮಾಡಿಲ್ಲ ಗೈಸ್. ನೋಡಿ ಬಾವ ವಾಲೆ ಹಾಕೊಂಡವ್ರೆ. ಎಲ್ಲ ಹಾಕೊಂಡಾಗೈತಿ. ಈಗ ನಾನು ಮೋಹನ ಫಸ್ಟ್ ಟೈಮ್ ದಾಖಲೆ ಮಾಡಿದೆ ನಾನು ವಾಲೆ ಹಾಕೊಂಡು. ಸೆಕೆಂಡ್ ಫಸ್ಟ್ ನೀನು, ಆಮೇಲಿಂದ ದಿಲೀಪು, ಫಸ್ಟ್ ಮೋಹನ, ಆಮೇಲೆ ನೀನು, ಆಮೇಲಿಂದ ನಾನ್ ಚೇಂಜ್ ಮಾಡ್ತೀನಿ ಬಾ, ತಲೆ ಕೆಡ್ಸ್ಕೊಬೇಡ. ಸೇಮ್ ನಿಂತರ ನೀನ್ ನಿಜವೇ ಬೆಸ್ಟ್. ನೀನು ನಾನೇ ತಗೊಂಡಿದ್ದು. ನಮ್ಮಮ್ಮ ಕೊಡ್ತೀನಿ. ಹಿಂಗ್ ಮಾಡಮ್ಮ ನೀನು ಪೂಜೆ. ಭಾರಿ ಬೇಜಾರಾಯ್ತು. ಏನು ಅದ ಹಂಗಾರೆ ಹಾಕೊಡ್ತಾವನೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ತಲೆ ಕೆಡ್ಸ್ಕೊಬೇಡ, ಹುಲಿ ಇಂತವನೇ. ನೋಡ ನನಗೆ ಗೊತ್ತಿ ಬೇಜಾರಾಯ್ತು. ಏನ್ ಅಂತದೇನು?
ಏನೋ ಅದೇ ಏನೋ ಅದೇ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಕಾಯಿ ಹೊಡಿಬೇಕಾ? ಯಾರು ವಿಡಿಯೋ ಮಾಡ್ತಲ್ಲ ಬರ್ರ, ಕಾಯಿ ಹೊಡಿ, ಕಾಯಿ ಹೊಡಿರಿ. ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಈಗಲೇ ಮಾಡಿಸು, ಅದಕ್ಕೇನು. ಇವರು ಅವ್ರ ಮಗಳ ಕಾಲನ್ನು ಅದೃಷ್ಟ ದೇವತೆ ಅವಳದು ಹಂಚಿಸ್ಬೇಕಂತೆ. ಕರ್ಕಬೀಗ ಈಗಲೇ ಪಕ್ಕದಲ್ಲೇ ಹಚ್ಚಿಸಿದ್ರೆ ಕರ್ಕೊಬರೋ. ರೆಡ್ ಹಾಕರ ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಎಲ್ಲ ಎಲ್ಲ ಗೈಸ್, ಪೂಜೆ ಕಾರ್ಯಕ್ರಮ ಸುಸಜ್ಜಿತವಾಗಿ ನಡೀತಾ ಇದೆ. ಎಲ್ಲ ಹಿಂದ್ಗಡೆ ಪಾಟೆ ಬಿಡಿಸ್ತವ್ರೆ. ಬಾಮೈದವ್ರು ಒಂದು ಹೆಲ್ಪ್ ಮಾಡ್ಬೇಕು ನಮ್ಗೆ. ಫೋನ್ ಮನೇಲೆ ಮಾಡ್ಬಿಟ್ಟು ಬಂದಿನಿ, ಆಮೇಲೆ ಎಲ್ಲ ಮುಗಿದ್ಮೇಲೆ ತಗೊಂಡ್ಬಿಡು. ಈ ಶೋರೂಮ್ ಪಕ್ಕ ಶೋರೂಮ್ ಪಕ್ಕ ಬಂತು. ಟೋಕನಾ? 5 ಲೀಟ್ರು. ಈ ತರ ಮಾಡ್ಕೋರಿತ್ತು. ನಾನು ಮತ್ತೆ ಕಟ್ಸಿರೋದು ಎಷ್ಟು ಸರ್ ಅದು? 2800. 2800 ರೂಪಾಯಿ ಅಂತೆ. ನಮ್ದೇ ಪರವಾಗಿಲ್ಲ. ಅಯ್ಯೋ ನಂದು ಹಂಗೆ ಚಿನ್ನದ ಕರ್ನಂಗೆ ಚಿನ್ನದ. ಇವನು ಹೇಳ್ತದ ಏನ್ ದೊಡ್ಡ ಮನ್ಸ ಹೆಂಗುರು 900-800ಕ್ಕೆ ಈ ಪೂಜಾ ನಂದೇ ಕಮ್ಮಿ. 1700 ರೂಪಾಯಿಗೆ ಎಂತ ಉನ್ನರ ಕೊಟ್ಟಿದ್ದ? 1700 ರೂಪಾಯಿ. ಓಕೆ, ಏನೋ ಚೆನ್ನಾಗದ ಬಿಡಪ್ಪ. ಇವತ್ತು ತಟ್ಟಗೆ ಹಾಕಿದ್ರಾ? ಎಷ್ಟು ದಿನ ಅಂತೆ ಎಲ್ಲ ನಗಡಿ ನಗಡಿ ಹಂಗೆ ಮಂಕೆಗಿರ್ಬಾರ್ದು, ಖುಷಿ ಖುಷಿಯಾಗಿರ್ಬೇಕು. ಬನ್ನಿ ಗೈಸ್, ಅವ್ರು ಮಾಡ್ತಾ ಇರ್ಲಿ, ನಾವು ಒಳಗಡೆ ಕಾರ್ ನೋಡೋಣ ಒಂದಪ್ಪ. ನೋಡ್ಕೊಳ್ಳಿ ಗೈಸ್, ಕಾರು ದಿಲೀಪ್ ಕಾರು. ಮ್ಯಾಟ್ ಗಿಟ್ ಎಲ್ಲ ಹಾಕಿ ಕೊಟ್ಟವ್ರೆ ಚೆನ್ನಾಗಿ. ನಮ್ಮ ಕಾರ್ಗಿಂತ ಫೇಸ್ ಜಾಸ್ತಿನೇ ಇದೆ ಇವ್ರದ್ದು. ನನ್ನ ಕಾರ್ನ ಇನ್ನೂ ರಿವೀಲ್ ಮಾಡಿಲ್ಲ. ನಮ್ಮ ದಿಲೀಪ್ ಬಾಮೈದಿನ ಕಾರ್ ರಿವೀಲ್ ಮಾಡ್ತೇವೆ ನೋಡಿ. ಆರತಿ ಬೆಳಗಿಲ್ಲ ಅಲ್ವಾ? ಆರತಿ ಬೆಳಗಿಲ್ಲ ಅಲ್ವಾ? ಹಾ, ಓಕೆ. ಎಲ್ಲ ಪೂಜೆ ಎಲ್ಲ ಗಣ್ಣ ಅಂತ ಏನೇನು ಆದ್ರೂ ಖುಷಿ ಆಯ್ತು. ನಾನು ಬಾವಂಗೆ ಯಾವಾಗ ಸೂಚಿಸ್ತಾರೋ ಬ್ಯಾಡ ಅಂತಾರೇನೋ ಅಂತ ಅನ್ಕೊಂಡಿದ್ದೆ ನಾನು. ಸಕ್ಕದಾಗ ಕಾಣುತ್ತೆ ಈಗ ಗೈಸ್. ಸನಾತನ ಧರ್ಮದ ಮರ್ಯಾದೆ ನಾವು ಎಲ್ಲ ಉಳಿಸ್ತಾ ಇದೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ. ಛತ್ರಪತಿ ಶಿವಾಜಿ ತಗತ್ತಲ್ಲ ಹಂಗೆ ಅದೇ ತರದ ಐತೆ. ನಾನು ಅದೇ ತರ ತಗೋತೀನಿ. ಏನೋ ನಡೆಸ್ತಾರ ಕಣ ಇವರು, ಏನೋ ನಡೆಸ್ತವ್ರೆ. ಮೇಘನ ಹಾಕೊಡ್ತೀನಿ. ಒಂದೇ ಎರಡ
ಗೈಸ್ ಅವ್ರ ಮಗಳನ್ನ ಪಾದನ ಅಂಟಿಸಿದ್ದಾರೆ ನೋಡ್ಕೊಳ್ಳಿ. ಅಂತೂ ಲಾಸ್ಟು ಮಗನ್ ರಿವೀಲ್ ಆಯ್ತು ಮಗಳದು. ಪಾಪ ಅವಳು ಹುಟ್ಟಿ ಅವ್ರು ಝೂಮ್ ಮಾಡಿ ಮಾಡ್ತಾರಂತ. ಹಂಗೆ ಒಂಚೂರು ಈ ಕಡೆ ಹಂಗೆ ತಿರ್ಬಿಡಿ ಹಿಂಗೆ. ಓಕೆ, ಫುಲ್ ಫೇಮಸ್ ಬಿಡಿ. ಮಿಲಿಯನ್, 1 ಮಿಲಿಯನ್. ಸರಿ ಅಕ್ಕ. ಮಾವ ಸೂಪರ್ ಮಾವ. ನಗಡ ಹಿಂಗೆ ಇಷ್ಟೊಂಡ ನಗಡೆ ಬಂದಿದ್ದಲ್ಲ ಮಾವಂಗೆ. ನಾನಿದ್ರೆ ಮಾತ್ರ ನಗರ ಚಿಕ್ಕಪ್ಪ ಅದೇ ನಗಡ ಹಂಗೆ ಕಿಲಿ ಕಿಲಿ ಅನ್ಬೇಕು. ಈಗ ಗೊತ್ತು ಇದ್ದು ಇದು ಗಾಡಿ ಮೂವ್ ಆಗ್ಬೇಕು, ಅವಾಗ ಗೊತ್ತು ಆಗ್ಲಿಯಾ. ಮೇಘನಾ ಗೌಡ ಅವರು, ಮೋಹನ್ ಗೌಡ ಅವರು, ಇಂಚರ ಅವರು, ಮತ್ತೆ ಲಡ್ಡು ಅವರು ಎಲ್ಲ ಇಲ್ಲೇ ಇದ್ದಾರೆ. ಚೇತು ಅವರು, ನಮ್ಮ ತಮ್ಮ ಅವರು ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರೆ. ಚೆನ್ನಾಗಿದೆ. ಕಾರ್ ಡೆಲಿವರಿ ಆಗಿದ್ದ ಕಾಯ್ತಾ ಇದೀವಿ. ಎಲ್ಲ ಆಯ್ತು. ಏನೋ ಓಪನಿಂಗ್ ಸೆರೆಮನಿ ಆಯ್ತು, ಶೋ ಆಯ್ತು. ಈಗ ಮೂವ್ ಮಾಡಿದ್ರೆ ಮುಗೀತು. ಆಮೇಲೆ ಶೋರೂಮ್ ಅವರು ಕ್ಯಾರೇನ್ ಹೋನಿಕ್ಕಿಲ್ಲ, ಏನು ಹೋನಿಕ್ಕಿಲ್ಲ. ನಡೀರಿ ಸೈಡ್ಗೆ ಏನದೆಯಾ ಡೆಲಿವರಿ ಮಾಡ್ಕಂಟ ಅವ್ರವ. ಆಮೇಲೆ ಇನ್ನು ಮುಗೀತವ್ರೆ. ಇನ್ನೇನಾದ್ರು ಫೋನ್ ಮಾಡ್ಬಿಟ್ಟು ಸರ್ ಸರ್ವಿಸ್ ಅಷ್ಟೇ. ಬನ್ನಿ ಬರ್ತಾರೆ. ನೀನೇ ಬಾಳಿಕೆ ಸ್ವೀಟ್ ಏನ್ ತಂದವನ? ಏನ್ ತಂದ ಸ್ವೀಟು? ನಾನು ತಿನ್ನಲ್ಲ, ಊಟ ಅಯ್ಯೋ ಆಗಿದೆ. ಆಯ್ತು, ಸ್ವಲ್ಪ ಲೈಟಾಗಿ ನಾನು ತಗೊಂಡಿದ್ದು. ಕಾರ್ದು ಓಪನಿಂಗ್ ಸೆರೆಮನಿ ಎಲ್ಲ ಆಯಿತು. ಈಗ ನಾನು ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಬಾ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ. ಮತ್ತು ನನ್ನ ಹೆಂಡತಿಯಾದಂಥ ಮೇಘನಾ ಗೌಡ ಅವರ ಯೂಟ್ಯೂಬ್ ಚಾನಲ್ ನೀನು ಇವತ್ತು ಹೇಳಿಲ್ಲ ಅಂದಿದ್ರೆ ಸ್ಟಾರ್ಟಿಂಗ್ ಹೇಳ್ತೇನೆ. ಅಲ್ಲೆಲ್ಲ ನೋಡ್ಬೇಡಿ, ಇಲ್ಲಿ ನೋಡಿ ಎಷ್ಟು ದವಳೆ ಅಂತ. ಯೂಟ್ಯೂಬ್ ಚಾನಲ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೇಗ ಗುಡ್ ನ್ಯೂಸ್ ಕೊಡುವಂತ. ಗುಡ್ ನ್ಯೂಸ್ ಕೊಡಿ. ಇನ್ನೊಮ್ಮೆ ನೋಡ್ಕೊಂಬಿಡಿ. ಕಾರು ಇದೆ. ಓಕೆ, ತೊಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ಕಾರ್ ಪರ್ಚೇಸ್ ಮಾಡೋದಾಗಿತ್ತು. ಚಿಕ್ಕದಾಗಿದ್ರು, ಸಿಂಪಲ್ ಆಗೈತೆ. ಬೈ ಬಾಯ್.